ಹೆಲೋ ಗೈಸ್, ನಮಸ್ಕಾರ. ಹೇಗಿದ್ದೀರಿ ಎಲ್ಲರಿಗೂ ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ ವಿಡಿಯೋಗೆ ನಿಮಗೆ ಸ್ವಾಗತ. ಮೊಟ್ಟ ಮೊದಲ ಅಂದರೆ ವಿಡಿಯೋ ಮಾಡಿದ್ದೇನೆ, ಇಷ್ಟು ದಿನ ಮಾತಾಡ್ತಿರ್ಲಿಲ್ಲ ನಾನು. ಇವತ್ತಿಂದ ಎಣಿಸಿದ್ದೇನೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಮಾತಾಡುವ. ನನಗೂ ಸಹ ಬೋರ್ ಆಗ್ತದಲ್ಲ ಆಟಾಡಿ, ಹೀಗೆ ಸುಮ್ಮನೆ ಆಟಾಡಿ. ಅದಕ್ಕೋಸ್ಕರ ನಿಮ್ಮ ಜೊತೆ ಮಾತಾಡುವಂತ ಡಿಸೈಡ್ ಮಾಡಿದ್ದೇನೆ. ಸೊ ಇವತ್ತು ನಾವು ಆಡ್ತಿದ್ದೇವೆ ಯೂರೋ ಟ್ರಕ್ ಸಿಮ್ಯುಲೇಟರ್, ಆಯಿತಾ. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟ, ಯಾಕಂದರೆ ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಇದೆ. ಗ್ರಾಫಿಕ್ಸ್ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಅಲ್ಲಿ ರೋಡಲ್ಲಿ ಗಾಡಿ ನೋಡಿ, ಆಮೇಲೆ ಗ್ರಾಫಿಕ್ಸ್ ಕ್ವಾಲಿಟಿ ನೋಡಿ, ಈವನ್ ನಮ್ಮ ಟ್ರಕ್ ನೋಡಿ ಹೇಗಿದೆ. ರಿಯಲ್ ಟ್ರಕ್ ನೋಡಿದಾಗ ಆಗೋದಿಲ್ಲ ನಿಮಗೆ. ಈಗ ಒಳಗಿಂದ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಇಂಟೀರಿಯರ್ ನೋಡಿ ಹೇಗೆ ಮಾಡಿದ್ದಾರೆ. ಇಲ್ಲಿ ಸನ್ ರೂಫ್ ಸಹ ಇದೆ, ಕ್ಯಾಬಿನ್ ಸಹ ಸಿಕ್ಕಾಪಟ್ಟೆ ಹೈಟ್ ಇದೆ. ಎಲ್ಲಿ ನೋಡಿ, ಸ್ಪೇಷಿಯಸ್ ಇದೆ ನೋಡಿ. ಇಲ್ಲಿ ಮಲಗಲಿಕ್ಕೆ ಜಾಗ, ಮೇಲೆ ಕ್ಲೀನರ್ ಮಲಗ್ತಾನೆ. ಬಟ್ ಕ್ಲೀನರ್ ಇಲ್ಲ, ನಾನೊಬ್ಬನೇ. ನೀವು ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಬಂದು ಕೂತ್ಕೊಳ್ಳಿ ಗೈಸ್, ಆಯಿತಾ. ಈಗ ವಿಷಯ ಅಂತ ಅಂದರೆ, ನಾವೀಗ ಈ ವೇರ್ ಹೌಸ್ ತೋರ್ತಿದೆಯಲ್ಲ, ಅಲ್ಲಿ ಹೋಗಿ ನಮ್ಮ ಲೋಡನ್ನು ತಗೊಳ್ಬೇಕು. ಯಾವ ಲೋಡ್ ಬೇಕು ನಮ್ಗೆ ಚೂಸ್ ಮಾಡಿ ನಾವು ತಗೊಳ್ಬೋದು. ಡಿಸ್ಟೆನ್ಸ್ ವೈಸ್ ಆಗಿರ್ಬೋದು, ಆಮೇಲೆ ವೆಯ್ಟ್ ವೈಸ್, ಯಾವ ಗೂಡ್ಸ್ ನಮ್ಗೆ ಇಷ್ಟ ಆಗ್ತದೆ ಅದನ್ನು ತಗೊಳ್ಳೋದು, ಹೋಗಿ ಕಸ್ಟಮರಿಗೆ ಕೊಟ್ಟು ಬರೋದು, ವಿಷಯ ಅಷ್ಟೇ, ಆಯಿತಾ. ಸೊ ಅದಕ್ಕೋಸ್ಕರ ಈಗ ನಾವು ಲೇಟ್ ಮಾಡೋದು ಬೇಡ, ಶುರು ಮಾಡುವ. ಯಾಕಂದರೆ ಈಗ ಸ್ವಲ್ಪ ಹೊತ್ತಲ್ಲಿ ಕತ್ಲೆ ಆಗ್ತದೆ. ಅದಕ್ಕೋಸ್ಕರ ಕತ್ಲೆ ಆದರೆ ನನಗೆ ಭಯ ಆಗ್ತದೆ ಮಾರೆ. ಕತ್ಲೆಯಲ್ಲಿ ನಾವು ಒಬ್ಬನೇ ಅಲ್ಲ, ಕ್ಲೀನರ್ ಸಹ ಇಲ್ಲ. ಸೊ ಈಗ ಇಲ್ಲಿ ಹೋಗಿ ನಾವೀಗ ನೋಡಿ, ಹೀಗೆ ಇಲ್ಲಿ ಹೋದರೆ ವೇರ್ ಹೌಸ್ ಇದ್ದರು ಅವೈಲೇಬಲ್ ಜಾಬ್ ಇಲ್ಲಿ ಸಿಗ್ತದೆ. ಈಗ ನಾವು ಇಲ್ಲಿಂದ ಚೂಸ್ ಮಾಡಲಿಕ್ಕೆ ನಮಗೆ ಯಾವುದು ಟ್ರಕ್ ಬೇಕು, ಟ್ರೈಲರ್ ಬೇಕಂತ. ಇಲ್ಲಿ ಇಷ್ಟು ಟ್ರೈಲರ್ ಇದೆ ನೋಡಿ. ನಮಗೆ ಯಾವ ಟ್ರೈಲರ್ ಬೇಕು ಅದನ್ನು ನಾವು ಚೂಸ್ ಮಾಡಿದರೆ ಆಯಿತು. ಆಮೇಲೆ ಇಲ್ಲಿ ಕಿಲೋಮೀಟ್ರ್ ಎಲ್ಲ ತೋರಿಸ್ತಾ ಉಂಟು ನೋಡಿ, ಕಿಲೋಮೀಟ್ರ್ ತೋರಿಸ್ತಾ ಉಂಟು, ವೆಯ್ಟ್ ತೋರಿಸ್ತಾ ಉಂಟು, ಏನು ಗೂಡ್ಸ್ ಅಂತ ತೋರಿಸ್ತಾ ಉಂಟು, ಆಮೇಲೆ ಎಲ್ಲಿಗೆ ಅದು ಡೆಲಿವರಿ ಎಲ್ಲ ತೋರಿಸ್ತಾ ಉಂಟು. ಇದೀಗ 195 ಕಿಲೋಮೀಟರ್ಸ್ ಇದೆ. ನಾವು ಹೆಚ್ಚು ಲಾಂಗ್ ಹೋಗೋದು ಬೇಡ, ಬೋರ್ ಆಗ್ತದಲ್ಲ ಆಮೇಲೆ ನಿಮಗೆ ಸಹ. ಅದಕ್ಕೋಸ್ಕರ ನಾನು ಇದು ತಗೊಳ್ತೇನೆ. ಸ್ವಲ್ಪ 21 ಟನ್, ಸ್ವಲ್ಪ ಉದ್ದ ಇದೆ. ಟರ್ನ್ ಮಾಡುವಾಗೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಪರವಾಗಿಲ್ಲ, ಹತ್ತಿರ ಇದೆ ಅಲ್ಲ, ಸೊ ಮ್ಯಾನೇಜ್ ಮಾಡ್ಬೋದು. ಇದನ್ನೇ ತಗೊಳ್ಳುವ. ಸೊ ಈ ವಾಂಟ್ ಟು ಗೆಟ್ ದಿಸ್ ಜಾಬ್ ಅಂತ ಎಸ್ ಕೊಟ್ಟರೆ ಈಗ ನಮ್ಮ ಟ್ರೈಲರ್ ರೆಡಿ ಇರ್ತಿಲ್ಲ ನೋಡಿ. ಟ್ರೈಲರ್ ಈಗ ಆಕಾಶದಿಂದ ಉದುರಿದ್ದು. ಸೊ ಈಗ ಈ ಟ್ರೈಲರನ್ನು ಅಟ್ಯಾಚ್ ಮಾಡುವ, ಆಯಿತಾ. ನಾವು ಈಗ ಇಟ್ಟರೆ ನಾನು ಎಲ್ಲಿ ಹೋಗೋದು? ಈ ಟ್ರೈಲರಿಗೆ ರಿವರ್ಸ್ ಬಂದು ಅಟ್ಯಾಚ್ ಮಾಡಬೇಕು ಗಾಡಿನ. ಈಗ ಹೋಗುವ. ಗಾಡಿದು ಇದು ಗ್ರಾಫಿಕ್ ಕ್ವಾಲಿಟಿ ನೋಡಿ, ಅಂದರೆ ಎಷ್ಟು ಕ್ಲೀನ್ ಇದೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ಲ. ನಿಮಗೆ ಈ ಗೇಮ್ ಪ್ಲೇದು ಗ್ರಾಫಿಕ್ಸ್ ಹೇಗೆ ಕಾಣಿಸ್ತು ಅಂತ ನನಗೊಂದು ಕಮೆಂಟ್ ಮಾಡಿ, ಆಯಿತಾ. ನಾನು ಸಿಕ್ಕಾಪಟ್ಟೆ ಟ್ರಕ್ ಸಿಮ್ಯುಲೇಟರ್ ಆಡ್ತಾ ಇರ್ತೇನೆ, ಯಾಕಂದರೆ ನನಗೆ ತುಂಬ ಇಷ್ಟ ಟ್ರಕ್ ಸಿಮ್ಯುಲೇಟರ್. ಸೊ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಗ್ರಾಫಿಕ್ಸ್. ಬೇರೆ ಎಲ್ಲ ಅಷ್ಟು ರಿಯಲಿಸ್ಟಿಕ್ ಆಗಿ ಸಿಗೋದಿಲ್ಲ. ಟ್ರೈಲರ್ಸ್ ಅಟ್ಯಾಚ್ ಆಗ್ತಿಲ್ಲ ಮಾರೆ, ಎಂತ ಇದೆ ಅದು ಪ್ರಾಬ್ಲಮ್. ಗೇಮ್ ಇದಲ್ಲ ನಂದು, ಆಯಿತಾ. ನಾನು ಮಾತಾಡಿ ಎಲ್ಲೆಲ್ಲ ಹಾಕಿದ್ರೆ ಆಗ್ತದ. ಇಲ್ಲಿ ನೋಡಿ, ಕನೆಕ್ಟ್ ಆಗಿದೆ. ಈಗ ನಮ್ಮ ಟ್ರೈಲರ್ ಅಟ್ಯಾಚ್ ಆಗಿದೆ. ಇಷ್ಟು ಉದ್ದ ನೋಡಿ ಗಾಯ್ಸ್ ಈ ಟ್ರೈಲರ್. ಇದನ್ನು ನಾನು ಎಲ್ಲಿ ಟರ್ನ್ ಮಾಡೋದು? ಹೌದಾ, ಆಗ್ತದ ನನ್ನಿಂದ? ಪರವಾಗಿಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕತ್ಲೆ ಆಗ್ತದೆ. ಕತ್ಲೆ ಆದ ಮೇಲೆ ಮಲಗಬೇಕು, ಇಲ್ಲಾಂದರೆ ಕಣ್ಣು ಕತ್ತಲೆ ಆಗ್ತದೆ. ಸೊ ನಾವಿನ್ನು ತಡ ಮಾಡೋದು ಬೇಡ, ಹೊರಡುವ, ಆಯಿತಾ. ಸೌಂಡ್ ಆಯಿತು ಇಲ್ಲಿ ತಾಗ್ತಾ. ಇದು ಮತ್ತೆ ಇನ್ನೊಂದು ವಿಷಯ ಅಂತಂದರೆ, ಇದು ಗೂಡ್ಸ್ ಉಂಟಲ್ಲ, ಎಲ್ಲಾದರೂ ಡ್ಯಾಮೇಜ್ ಆದರೆ ನಮಗೆ 1700 ಏನು ಸಿಗ್ತಿತ್ತಲ್ಲ, ಅದರಲ್ಲೇ ಮೈನಸ್ ಆಗ್ತದೆ. ಅದಕ್ಕೋಸ್ಕರ ನಾವು ತುಂಬ ಜಾಗ್ರತೆಯಿಂದ ಗಾಡಿ ಓಡಿಸ್ಬೇಕು. ಎಲ್ಲಿಯಾದರೂ ಆಕ್ಸಿಡೆಂಟ್ ಆದರೆ ಅಲ್ಲಿ ಮೈನಸ್ ಆಗ್ತದೆ. ಆಮೇಲೆ ಎಲ್ಲಿಯಾದರೂ ನಾನೀಗ ರೆಡ್ ಸಿಗ್ನಲ್ ಹೊಡ್ಕೊಂಡು ಹೋದರೆ ಅದು ಮೈನಸ್ ಆಗ್ತದೆ.
ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಬೇಕು. ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಟ್ರಾಫಿಕ್ ಫೈನ್ ಬರ್ತದೆ, ಅದು ಮೈನಸ್, ಲಾಸ್ ಆಗ್ತದೆ. ಲಾಸ್ ಮಾಡ್ಕೊಳ್ಳಿಕ್ಕಿಲ್ಲ ನಾವು ಯಾವತ್ತು. ನಮಗೆ ದುಡ್ಡು ಬರುವ ಥರ ನೋಡ್ಬೇಕು ನಾವು, ಲಾಸ್ ಮಾಡ್ಕೊಳ್ಳಿಕ್ಕಿಲ್ಲ ಆಯಿತಾ. ಒಂದು ತಾಳ್ಮೆ ಇಲ್ಲ ಮರೆ ಯಾರಿಗೂ. ಬರುವುದೇ ಇದೊಬ್ಬ ಪಾಪ ಬರ್ತಿದ್ದಾನೆ ಇಷ್ಟು ದೊಡ್ಡ ಗಾಡಿ ಹಿಡ್ಕೊಂಡು, ಅವನಿಗೆ ಸ್ವಲ್ಪ ಜಾಗ ಬಿಡುವ, ನಾವು ಆಮೇಲೆ ಹೋಗುವ, ಎಂತ ಇಲ್ಲ, ನುಗ್ಗುತ್ತಾ ಇದ್ದಾರೆ ಮರ್ಲರ್ ಥರ. ಕಾಣಿಸ್ತಾನಿಲ್ಲ ಮರಚಿ ನೋಡಿ. ಈ ಥರ ಎಲ್ಲ ಆದರೆ ಮೈನಸ್ ಆಗ್ತದೆ. ಫ್ಯೂಲು ಫುಲ್ ಉಂಟು. ಫ್ಯೂಲ್ ಹಾಕೋದು ಬೇಡ. ಫ್ಯೂಲ್ ಆಗ ನಾನು ಅನ್ಲೋಡ್ ಮಾಡಿ ಇದು ಮಾಡಿದ್ದಷ್ಟೇ, ಫುಲ್ ಮಾಡಿದ್ದಷ್ಟೇ ಟ್ಯಾಂಕ್. ನನ್ನ ಹತ್ರ ಇದು ಒಂದೇ ಟ್ರಕ್ ಅಲ್ಲ ಗೈಸ್, ಇನ್ನೊಂದು ಟ್ರಕ್ ಇದೆ, ಅದನ್ನು ಸಹ ಆಮೇಲೆ ಯೂಸ್ ಮಾಡುವ. ಇದು ಲೋಡ್ ಆಗಲಿ, ಇದು ಲೋಡ್ ಆದಮೇಲೆ ಅದನ್ನು ಯೂಸ್ ಮಾಡುವ. ಆಮೇಲೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಇದೆ. ಕ್ರೂಸ್ ಕಂಟ್ರೋಲ್ ಯೂಸ್ ಮಾಡಿ ನಾನು ಆರಾಮ್ಸೆ ಹೋಗ್ಬೋದು. ಒಂದು ಸ್ಪೀಡ್ ಸೆಟ್ ಮಾಡಿದರೆ ಆಯಿತು. ಅಲ್ಲಿ ಅದು ತನ್ನಷ್ಟಕ್ಕೆ ತಾನು ಹೋಗ್ತಾ ಇರ್ತದೆ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಟ್ರೈನ್ ನೋಡಿ, ಗೂಡ್ಸ್ ಟ್ರೈನ್ ನಿಂತಿದೆ. ಇದು ಯಾವಾಗ ಹೋಗ್ಲಿಕ್ಕೆ? ಇದೆಲ್ಲ ಬೋಗಿ ಎಲ್ಲ ಫುಲ್ ಆಗಬೇಕೇನೋ. ಇನ್ನು ಆರಾಮ್ಸೆ ಬಾ ಆಯ್ತಾ, ನಾವು ಹೋಗಿರ್ತೇವೆ. ಮತ್ತು ಇದರಲ್ಲಿ ಎಲ್ಲಿ ನೋಡಿ ವಿಂಡೋ ಎಲ್ಲ ಕೆಳಗೆ ಮಾಡ್ಬೋದು. ವಿಂಡೋ ಕೆಳಗೆ ಮಾಡಿದ್ರೆ ಸೆಕೆ ಮರ, ಸಿಕ್ಕಾಪಟ್ಟೆ ಸೆಕೆ ಅಲ್ಲ ಈಗ. ನಾವು ವಿಂಡೋ ಫುಲ್ ಮೇಲ್ ಮಾಡೋ, ಫುಲ್ ಮೇಲ್ ಮಾಡಿ ಒಳ್ಳೆ ಮಾಡಿ AC ಹಾಕ್ಕೊಂಡು ಹೋಗುವ. ನಾವು ಯಾಕೆ ಕಷ್ಟಪಡಬೇಕು? ಅಷ್ಟು ದೂರ ಹೋಗೋದಿಲ್ವಾ? AC ಹಾಕ್ಕೊಂಡು ಹೋಗುವ ಅಲ್ಲ. ನಮಗೀಗ ಇಲ್ಲಿಂದ ರೈಟ್ ತಗೊಳ್ಳಿಕ್ಕೆ ನನಗೆ ಆಲ್ಮೋಸ್ಟ್ ರೂಟ್ ಎಲ್ಲ ಗೊತ್ತುಂಟು, ಆದರೂ ನಾನು ಹೋಗುದು ಮ್ಯಾಪ್ ನೋಡ್ಕೊಂಡು ಹೋಗುದು. ಸುಮ್ಮನೆ ಕನ್ಫ್ಯೂಷನ್ ಬೇಡ ಅಲ್ಲ. ಇದು ಇಷ್ಟು ಆಡಿದ್ದೇನೆಂದರೆ ಯಾವ ರೋಡ್ ಎಲ್ಲಿ ಹೋಗ್ತದೆ ಅಂತ ಗೊತ್ತುಂಟು ಈ ಗೇಮಲ್ಲಿ ನನಗೆ. ನಾವು ಪಬ್ಜಿಯಲ್ಲಿ ಹೇಗೆ ನಮಗೆ ಯಾವುದು ಪ್ಲೇಸ್ ಆದಮೇಲೆ ಯಾವುದು ಬರ್ತದೆ, ಹಾಗೆ ಇದು ಸಹ ಹಾಗೆ ನನಗೆ ಅಭ್ಯಾಸ ಆಗಿ ಹೋಗಿದೆ. ಮತ್ತು ನಾನು ಟ್ರಕ್ ಸಿಮ್ಯುಲೇಟರ್ ಮಾತ್ರ ಅಲ್ಲ, ಫ್ಲೈಟ್ ಸಿಮ್ಯುಲೇಟರ್ ಆಡ್ತೇನೆ. ಈಗ ಬಸ್ ಸಿಮ್ಯುಲೇಟರ್ ಒಂದು ನೋಡಬೇಕು ಯಾವುದು ಒಳ್ಳೆಯದುಂಟಂತ, ಅದು ಆಡಬೇಕು. ಮೊಬೈಲ್ ಗೇಮ್ಸ್ ಮಾತ್ರ ಗೈಸ್, ನಾವು PC ಗೇಮ್ಸ್ ಎಲ್ಲ ಆಡೋದಿಲ್ಲ, ಮೊಬೈಲ್ ಗೇಮ್ಸ್ ಮಾತ್ರ. ಆಮೇಲೆ ಪಬ್ಜಿ ಆಡ್ತೇನೆ ಅಪರೂಪಕ್ಕೆ. ನೋಡುವ ಇನ್ನು ಯಾವುದೆಲ್ಲ ಗೇಮ್ಸ್, ಮತ್ತೆ ಯಾವುದೆಲ್ಲ ಗೇಮ್ಸ್ ಆಡಬೇಕಂತ ನೀವು ಹೇಳಿದ್ದು ಗೇಮ್ ಆಡುವ. ನನಗೆ ಇಷ್ಟ ಅಲ್ಲ ನೀವು ಹೇಳಿದ್ದು ಆಡಲಿಕ್ಕೆ. ಮಲಗಬೇಕಂತ, ಎಂತ ಮಲಗುದ? ಈಗ ಗಾಡಿ ಶುರು ಮಾಡಿದ್ದು, ಮಲಗುದೆಲ್ಲ ಇಲ್ಲ. ಮಲಗುದೆಲ್ಲ ರಾತ್ರಿ ಕತ್ತಲೆ ಆಗಲಿ ಸ್ವಲ್ಪ. ಇಷ್ಟು ಬೇಗ ಮಲಗಿ ಅಂತ? ಸಂಜೆ ಆಗಿದ್ದಷ್ಟೇ. ಮತ್ತು ಅದೇ ನಾನು ಆಗ ಗ್ರಾಫಿಕ್ಸ್ ಇದು ಹೇಳಿದಲ್ಲ, ಗ್ರಾಫಿಕ್ಸ್ ನೋಡಿ ನೀವು ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಇದೇ ನನಗೆ ತುಂಬ ಇಷ್ಟ ಆಗೋದು ಈ ಗೇಮ್. ಎಲ್ಲಿ ನೋಡಿ ನಮಗೆ ರೈಟಿಗೆ ತಂದ್ರೆ ಗಣ್ಣ, ರೈಟಿಗೆ ತಂದ್ರೆ ಈಗ ಇದು ಗಾಡಿ ಸಿಕ್ಕಾಪಟ್ಟೆ ಉದ್ದ ಆಗಿದಲ್ಲ. ಈಗ ಟ್ರೈಲರ್ ಅಟ್ಯಾಚ್ ಮಾಡಿ ಆದಮೇಲೆ ಈಗ ಟರ್ನ್ ಮಾಡುವಾಗೆಲ್ಲ ಸ್ವಲ್ಪ ಸ್ಲೋ ಹೋಗಬೇಕು. ನಾನು ಕಾರು ಓಡಿಸ್ತಿದ್ದೇನೆ 100-110 ಜಾಗರೂಕತೆಯಿಂದ ಬಿಡಬೇಕು ನಾವು ಗಾಡಿನ. ನೋಡಿ ರೋಡ್ ಎಲ್ಲ ಎಷ್ಟು ಚಂದ ಮಾಡಿದ್ದಾರೆ. ನಮ್ಮ ಊರಲ್ಲಿ ಸಹ ಈ ಥರ ರೋಡ್ ಇದ್ರೆ ಎಷ್ಟು ಚಂದ ಇರ್ತಿತ್ತಲ್ಲ. ಈ ಕಡೆ ಗಾಡಿ ಇಲ್ಲ. ನೋಡಿ ನಾನು ಇದೇ ಹೇಳಿದ್ದು. ಇಲ್ಲಿ ನೋಡಿ ಎಷ್ಟು ಚಂದ ಗ್ರಾಫಿಕ್ಸ್, ನೋಡಿ ಎಷ್ಟು ಚಂದ ಮಾಡಿದ್ದಾರೆ. ಅಲ್ಲಿ ನೋಡಿ ದೂರದ ಬೆಟ್ಟ, ಈ ಕಡೆ ಸಹ ಉಂಟು ಬೆಟ್ಟ. ಇಲ್ಲಿ ನೋಡಿ ವಿಂಡ್ ಮೈನ್ಸ್ ಇದೆ. ಗಾಡಿ ತಾಗಿತ ಸಾವು.
ಎಂತ ಸಾವ, ಒಂಚೂರು ಆಚೆ ಈಚೆ ನೋಡ್ಲಿಕ್ಕಿಲ್ಲ, ಗಾಡಿ ಹೋಗಿ ತಟ್ಟಿ ಆಗಿದೆ ಹೋಗಿ. ಇವತ್ತೆಂತ ಇಷ್ಟು ಟ್ರಾಫಿಕ್ ಉಂಟು. ಸಿಕ್ಕ ಇವನಂತ ಪುಕ್ಕಳಿ ಮೇಲೆ ಹೊತ್ತ ಉಂಟು. ಅಣ್ಣ ಎಂತ ಅವಸ್ಥೆಯ, ಪುಕ್ಕಳಿ ಮೇಲೆ ಹೋಗ್ತಾ ಉಂಟು ನಿಮ್ದು. ಇವನ ಹತ್ರ ಮಾತಾಡಿ ನಂದು ಗಾಡಿ ತಾಕ್ತು. ಆಯ್ತು, ಎಲ್ಲ ಹಣ ಹೋಯ್ತು ನಂದು, ಎಲ್ಲ ಹಣ ಹೋಯ್ತು. ಅಲ್ಲಿ ಒಂದ್ಸಲ ತಾಕ್ಸಿದೆ, ಇಲ್ಲಿ ತಾಕ್ಸಿದೆ, ಹಣ ಹೋಯ್ತು, ಎಲ್ಲ ಮೈನಸ್ ಆಗ್ತದ ಅಂತ ನಂಗೆ ಡೌಟ್. ನಾನು ಹಾಗೆ ಕುಡ್ದೋರ್ ಥರ ಗಾಡಿ ಓಡಿಸ್ತಿದ್ದೇನೆ ಆ ಲೇನಿಂದ ಈ ಲೇನಿಗೆ. ಇನ್ನು ಶಿಸ್ತಲ್ಲಿ ಹೋಗ್ತಿಲ್ಲ, ಈಗ ಶಿಸ್ತಲ್ಲಿ ಹೋಗಾಯ್ತು. ಇಲ್ಲಿಂದ ನಾವೀಗ ಶಿಸ್ತಲ್ಲಿ ಗಾಡಿ ಬಿಡೋದು, ಮಂಗನ ಥರ ಮಾಡಲಿಕ್ಕಿಲ್ಲ, ಶಿಸ್ತಲ್ಲಿ. ಈ ಲೇನ್ ಅಂದರೆ ಈ ಲೇನಲ್ಲೇ ಬಿಡ್ಕೊಂಡು ಹೋಗೋದು. ಈಗ ಕರೆಕ್ಟ್ ಈಗ ಸೆಂಟ್ರಲ್ ಇದೆ ಗಾಡಿ, ಇದೇ ಲೇನಲ್ಲಿ ಹೋಗುವ. ಇವ ಎಲ್ಲಿ ಬರುದ? ನಾನು ಯಾವಾಗ ಲೇನ್ ಚೇಂಜ್ ಮಾಡಿದ್ದೆ? ಟರ್ನ್ ಎಲ್ಲ ಈಗಲೇ ಬರಬೇಕನ್ನ, ಚೂರು ಆ್ಯಂಗಲ್ ಚೇಂಜ್ ಮಾಡುವಂಥದ್ದೇ, ಅದು ರೋಡೇ ಕರ್ವ್ ಸ್ಟಾರ್ಟ್ ಆಯಿತು. ಪರವಾಗಿಲ್ಲ ಗೈಸ್, ಈಗ ನಾವು ಶಿಸ್ತಲ್ಲಿ ಗಾಡಿ ಬಿಡಲಿಕ್ಕೆ ಶುರು ಮಾಡಿದ್ದೇವೆ. ಆ ಟೋಲ್ ಬಂತು. ಟೋಲ್ ನಿಲ್ಸಿ. ಇದೀಗ ನಮಗೆ ಟೋಲ್ ಗೈಸ್, ಇಲ್ಲಿಂದ ಟೋಲ್ ಸ್ಟಾರ್ಟ್ ಆಗ್ತದೆ. ಈಗ ಯಾರೋ ಗಾಡಿ ಗುದ್ದಿದ ಅನ್ಸುತ್ತೆ. ಈಗ ಒಬ್ಬೊಬ್ರು ಮಾಡೋದು ಕೆಲಸ ಉಂಟಲ್ಲ ಈ ರೋಡಲ್ಲಿ. ನನ್ನ ಪ್ರಕಾರ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಓಹ್, ನನ್ನ ಬ್ರೇಕ್ ಹಾಕ್ಲಿಲ್ಲ ನಾನು. ಇದು ನೋಡಿ ಎಂತ ಅವಸ್ಥೆ ಮಾಡ್ಕೊಂಡಿದ್ದಾರೆ ಇವರು. ಎಂತ ಅವಸ್ಥೆ ಇದು. ನಾನು ಒಂದು ಕೆಲಸ ಮಾಡ್ತೇನೆ, ಇವ್ರದ್ದು ಆಗ್ಲಿಕ್ಕಿಲ್ಲ. ಆ ಟ್ಯಾಂಕರಿಗೆ ಇವ ಗುದ್ದಿದ್ದಾನೆ ಹೋಗಿ, ಇವನಿಗೆ ಬಸ್ ಗುದ್ದಿದ್ದಾನೆ, ಎಲ್ಲ ಗುದ್ಕೊಂಡೇ ಇದ್ದದ್ದು. ನಾನು ಇಲ್ಲಿಂದ ಹೋಗ್ತೇನೆ, ಇವರು ಅಲ್ಲಾಡುವಾಗೆ ಕಾಣಿಸ್ತಿಲ್ಲ ನನಗೆ ಅಲ್ಲ. ನಾವು ಯಾಕೆ ನಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಕು? ಲೇಟ್ ಆದರೆ ಅದಕ್ಕೆ ಸಹ ಪೆನಾಲ್ಟಿ ಉಂಟು ಮಾರಾಯ, ಹಣ ಕಟ್ಟಾಗ್ತದೆ ಅಲ್ಲಿ ಸಹ. ಅವ್ರು ನೋಡಿ ಹೊಡ್ಕೊಂಡದ್ದು ನೋಡಿ ಅಲ್ಲಿ. ನಿಲ್ಲಿ, ಹಾಗೆ ನಿಲ್ಲಿ ನೀವು, ಆಯಿತಾ? ನಾನು ಎಲ್ಲಿಂದ ಹೋಗ್ತೇನೆ. ಮಳೆ ಸಹ ಬಂತು. ಆ್ಯಕ್ಚುಲಿ ಈ ಗೇಮಲ್ಲಿ ಉಂಟಲ್ಲ, ಮಳೆ ಬರುವಾಗ ಡ್ರೈವ್ ಮಾಡಲಿಕ್ಕೆ ಖುಷಿ ಆಗೋದು. ಇದರ ಗ್ರಾಫಿಕ್ಸ್ ರಿಯಲಿಸ್ಟ್. ಈಗ ನೋಡಿ, ಈಗ ಬಿಸಿಲುಂಟು, ಆಮೇಲೆ ಸ್ವಲ್ಪ ಹೊತ್ತಲ್ಲಿ ಫುಲ್ ಕತ್ತಲೆ ಆಗ್ತದೆ, ಆಮೇಲೆ ನಮ್ಮ ರಿಫ್ಲೆಕ್ಷನ್, ಆ್ಯಕ್ಚುಲಿ ರಿಫ್ಲೆಕ್ಷನ್ ಉಂಟಲ್ಲ ಇದ್ರದ್ದು ಮಳೆದು ಸಿಕ್ಕಾಪಟ್ಟೆ. ಮತ್ತು ಈಗ ನಮ್ಮ ಗಾಡಿ ಇಷ್ಟು ಕ್ಲೀನ್ ಇದೆಯಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡಿ ಫುಲ್ ಮಣ್ಣಾಗಿ ಗಲೀಜಾಗಿ ಹೋಗ್ತದೆ. ಇಲ್ಲಿ ನೋಡಿ ಅದರ ಗ್ರಾಫಿಕ್ಸ್ ಕ್ಲಾರಿಟಿ ನೋಡಿ ಹೇಗುಂಟು. ನಮ್ಮ ಟ್ರೈಲರ್ ನೋಡ್ಬೋದು ನೀವು, ಟ್ರೈಲರ್ ಅರ್ಧ ಚಂಡಿ ಆಗಿದೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ನೋಡಿ. ಅದೇ ಖುಷಿಯಾಗಿದೆ. ಈಗ ಒಳಗಿಂದ ಹೀಗೆ ನೋಡಿದರೆ ಈಗ ಬಿಸಿಲುಂಟು. ಈ ಬಿಸಿಲು ಈಗ ಒಂದೇ ಸಮಯದಲ್ಲಿ ಹೋಗ್ತದೆ, ಒಂದೇ ಸಮಯ ಅಲ್ಲ, ಸ್ವಲ್ಪ ಸಮಯದಲ್ಲಿ ಹೋಗ್ತದೆ. ಆಮೇಲೆ ಇದು ಫುಲ್ಲು ಡಾರ್ಕ್ ಆಗಿ, ನಮ್ಮ ಊರಲ್ಲಿ ಹೀಗೆ ಮಳೆ ಬರುವಾಗ ಸಿಕ್ಕಾಪಟ್ಟೆ ಕತ್ತಲಾಗಿ ಒಂಥರ ಕೋಜಿ ಆಗೋದಿಲ್ಲ, ಹಾಗೆ ಫೀಲ್ ಬರ್ತದೆ ನೋಡಿ ಬೇಕಾದರೆ ನೀವು. ಆಮೇಲೆ ರೋಡಲ್ಲಿ ನೀರು, ಅದು ಸಹ ನೋಡ್ಬೋದು, ರಿಯಲಿಸ್ಟಿಕ್ ಆಗಿರ್ತದೆ. ನೀವು ನೋಡುವಾಗ ಎಣಿಸ್ಬೇಕು, ಓಕೆ ನಾನು ರಿಯಲ್ ಆಗಿ ಟ್ರಕ್ ಬಿಡ್ತಿದ್ದೇನೆ, ಹಾಗೆ ಎಣಿಸ್ತದೆ ನಿಮಗೆ. ಇದು ಗೇಮ್, ಇದು ಪ್ರಮೋಷನ್ ಅಲ್ಲ, ನನಗೆ ಇಷ್ಟ ಆಗಿದ್ದು ಹೇಳೋದು ನಾನು. ಇಲ್ಲಿ ನೋಡಿ, ಈಗ ಇಲ್ಲಿ ರಿಫ್ಲೆಕ್ಷನ್ ನೋಡಿ, ಎಷ್ಟು ಚಂದ ಅಲ್ಲ. ನೋಡ ಗುಡುಗು ಮಿಂಚು ಸಹಿತ ಮಳೆ ಮುರ್ಕತದ.
ಅಂದರೆ ಮುಳುಗ್ತದ ಮಳೆ ಬಂದು. ಮಧ್ಯೆ ಮಧ್ಯೆ ನಂದು ತುಳು ಬರ್ತದೆ, ಯಾಕಂದರೆ ನಾವು ಹೆಚ್ಚಾಗಿ ತುಳುವೇ ಮಾತಾಡೋದಲ್ಲ, ಹಾಗಾಗಿ ಮಧ್ಯ ಮಧ್ಯದಲ್ಲಿ ತುಳು ಆ್ಯಡ್ ಆಗ್ತದೆ. ನೋಡಿ, ನಾನು ಹೇಳಿದ್ದಲ್ಲ, ಈಗ ಬಿಸಿಲು ಹೋಯ್ತು. ಈಗ ವೆದರ್ ನೋಡಿ ಅಂತೆ ಹೊರಗೆಲ್ಲ ಈಗ ಕಾಣಿಸ್ತಾ ಉಂಟು. ಇಲ್ಲಿ ಪುನಃ ಆಕ್ಸಿಡೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋ ನನಗೆ ಡೌಟ್. ಇವ್ರದ್ದು ಗುದ್ಕೊಳ್ಳೋದೇ ಆಯ್ತು. ಇವತ್ತು ಏನೇ ಹೇಳಿ, ಟ್ರಾಫಿಕ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ ನನ್ನ ಪ್ರಕಾರ. ಓ ಓ ಓ ಓ ಗುದ್ದಿದೆ ಮಗನೇ. ನಿದ್ರೆ ಬರ್ತಾ ಉಂಟು. ಈಗೇನು ಮಲಗಲೇಬೇಕು, ಇಲ್ಲಾಂದರೆ ನಿದ್ರೆ ಬರ್ತಾ ಉಂಟು. ಈಗ ಮಲಗಲೇಬೇಕು, ಇಲ್ಲಾಂದರೆ ಉಪದ್ರ ಆಗ್ತದೆ. ಈಗ ಸೊ ಆಗ ನಾವು ಸ್ವಲ್ಪ ಎಂತ ಹೇಳ್ತೇವೆ, ಈಗ ಹೊರಗಡೆ ಹೈವೇಯಲ್ಲಿದ್ವಿ. ಬಟ್ ಈಗ ನೋಡಿ, ಒಂದು ಸಣ್ಣದೊಂದು ಸಿಟಿಯ ಒಳಗೆ ಬಂದಿದ್ದೇವೆ. ಸೊ ಇಲ್ಲಿಗ ರಸ್ತೆ ಸಹ ಸಿಕ್ಕಾಪಟ್ಟೆ ಸಪುರ ಉಂಟು. ಆಮೇಲೆ ಗಾಡಿ ಸಹ ಹೆವಿ ಬರ್ತಿದೆ, ಹೆವಿ ಕಾರ್ಗೋ ಗಾಡಿ, ಬಸ್ಸು ಎಲ್ಲ ಬರ್ತಾ ಉಂಟು. ಸೊ ಸ್ವಲ್ಪ ಜಾಗ್ರತೆಯಿಂದ ಓಡಿಸ್ಬೇಕೀಗ, ಇಲ್ಲಾಂದರೆ ನಾನು ಹಳ್ಳಕ್ಕೆ. ಇದೆಲ್ಲಿದೆ ರೋಡ್ ಮಾರೆ. ಇಲ್ಲಿ ಸಹ ಟೋಲ ನಿಮ್ಮದು ಈ ದಬ್ಬ ರೋಡಿಗೆ ತಿಗಲ್ದಟ್ಟ ನಿಮ್ಮದು. ನಾನು ಆ್ಯಕ್ಚುಲಿ ರೈಟ್ ಸೈಡಿಂದ ಹೋಗ್ಬೇಕಿತ್ತು, ನಾನು ಮಾರ್ಲ ಥರ ಇಲ್ಲಿ ಬಂದೆ. ಪರವಾಗಿಲ್ಲ, ಎಲ್ಲಿ ಹೋಗ್ತದೆ, ಗ್ಯಾಪ್ ಉಂಟು. ಕತ್ತಲೆ ಆಯಿತು ಗೈಸ್, ಕತ್ತಲೆ ಆಯಿತು, ಮಳೆ ಬರ್ತಿದೆ. ಈ ವೆದರಿಗೆ ಒಂದು ಚಹಾ ಕುಡಿದ್ರೆ ಹೇಗೆ ಆಗ್ಲಿಕ್ಕಿಲ್ಲ. ಹರ್ಷ ಬರ್ನಗ ಚುಚೂರು ಪಾಂಡ ಗಮ್ಮತ್ತ ಬಂದ ಬಟ್ಟ ಬಾಡು. ಹೊತ್ತೇಲ್ ಸಾರಿ ಪ್ರಕೋಸ್. ಆ್ಯಂಡ್ ಗೈಸ್, ಆ್ಯಕ್ಚುಲಿ ನಾವೀಗ ಹತ್ತಿರ ಬಂದಿದ್ದೇವೆ ನಮ್ಮದು ಡೆಸ್ಟಿನೇಷನ್. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವಲ್ಲಿ ಮುಟ್ತೇವೆ. ಆಮೇಲೆ ದೊಡ್ಡ ಕಿರಿಕಿರಿ ಕೆಲಸ ಅಂತಂದರೆ ಅದು ನಮ್ಮ ಟ್ರೈಲರ್ನ ಪಾರ್ಕ್ ಮಾಡೋದು. ಇದು ನಮ್ಮದು ದೊಡ್ಡ ಟ್ರೈಲರ್ ಅಲ್ಲ, ಅದಕ್ಕೋಸ್ಕರ
ಸ್ವಲ್ಪ ಉಪದ್ರ ಆಗ್ತದೆ ಆಯಿತಾ, ಅದು ಎಂತ ಮಾಡಲಿಕ್ಕಿಲ್ಲ ಮರೆ. ಬಟ್ ಸಿಕ್ಕಾಪಟ್ಟೆ ಟೈಮ್ ಆ ಟ್ರೈಲರ್ ಇದು ಮಾಡಲಿಕ್ಕೆ ಹೋಗ್ತದೆ, ಪಾರ್ಕ್ ಮಾಡಲಿಕ್ಕೆ ಹೋಗ್ತದೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಪೇಷನ್ಸ್ ಆಗಿದ್ದರೆ ನಾನದು ಫಾಸ್ಟ್ ಫಾರ್ವರ್ಡ್ ಮಾಡ್ತೇನೆ. ಒನ್ ಅಟೆಂಪ್ಟಲ್ಲಿ ಆಗೋದು ಸೀನ್ ಅಲ್ಲ ಅದು. ಹೀಗೆ ಸಿಂಗಲ್ ಟ್ರೈಲರ್ ಇದ್ರೆ ಮಾಡ್ಬೋದು, ಬಟ್ ಡಬ್ಬಲ್ ಇದ್ದರೆ ನಾನು ಒಂದು ಕಡೆ ತಿರುಗಿಸುವಾಗ ಅದು ಒಂದು ಕಡೆ ತಿರುಗೋದು, ಅದು ಸಮಸ್ಯೆ ಹೇಳಿ ಪ್ರಯೋಜನ ಇಲ್ಲ. ಇವರೆಲ್ಲ ಈಗ ರಾತ್ರಿ ಲೋಡಿಗೆ ಹೋಗ್ತಿದ್ದಾರೆ ನೋಡಿ, ಟ್ರೈಲರೆಲ್ಲ ಹಿಡ್ಕೊಂಡು. ನಾವೀಗ ಹೋಗಿ ರೆಸ್ಟ್ ಮಾಡೋದು ಈಗ ಫುಲ್ಲು. ನಿಲ್ಸ್ದ ಆಯ್ತು. ನಾನು ಒಂದು ಕುಟ್ಟಿದ್ದು ಎಷ್ಟಾಗ್ಬೋದು ಈಗ ಇವತ್ತು, ಸ್ವಲ್ಪ ಇವ ಈಗ ನಿಂತ ಇಲ್ಲಿ ಮಾರ್ಲ ಹೋಗು. ಮಳೆ ಹೋಗಿದೆ, ವೈಪರ್ ಆನ್ ಇದೆ. ನಿಮ್ಮ ಟ್ರೈಲರ್ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು. ಆಯ್ತಾಯ್ತು, ಈಗ ನಮಗೆ ಲೆಫ್ಟ್ ಹೋಗ್ಲಿಕ್ಕೆ. ಈ ಸಿಟಿ ಒಳಗೆ ಡ್ರೈವ್ ಮಾಡಲಿಕ್ಕೆ ಕಿರಿಕಿರಿ ಆಗುದೇ ಇದು ನನಗೆ. ಎಂತ ಇದಂತ ಇಲ್ಲ, ಸಿಗ್ನಲ್ ಎಲ್ಲ ಕಡೆ ಸಿಗ್ನಲ್. ನಂಗೆ ಮೊದಲೇ ಲೇಟ್ ಆಯ್ತು ಈಗ ನನ್ನ ಪ್ರಕಾರ. ಹೋಗು ಹೋಗು ಹೋಗು. ಇಲ್ಲ, ನಾವು ಮುಟ್ಲಿಲ್ಲ ಇನ್ನು, ನಮಗೆ ಹೋಗ್ಲಿಕ್ಕೆ ಉಂಟು ಒಳಗೆ ತುಂಬ. ಈಗ ಸಿಗ್ನಲ್ ಸಿಕ್ಕಿದ್ರೆ ನಮ್ದು ಟೈಮ್ ವೇಸ್ಟ್ ಅಲ್ಲ. ನೋಡಿ, ನಮಗೆ ಇಲ್ಲೀಗ ಪಾರ್ಕ್ ಮಾಡಲಿಕ್ಕೆ ಗಾಡಿಯನ್ನು. ಈಗ ಪಾರ್ಕ್ ಮಾಡುವ ಕತೆ ವ್ಯತೆ ಉಂಟಲ್ಲ, ಇದು ಯಾರಿಗೂ ಬೇಡ. ನನಗೆ ಮರ್ಕ ಸಂಕಟ ಆಗ್ತದೆ ಇಲ್ಲಿ ಈಗ ಪಾರ್ಕ್ ಮಾಡುವಾಗ. ಸಿಕ್ಕಾಪಟ್ಟೆ ಕಷ್ಟ ಗೈಸ್ ಇಲ್ಲಿ ಪಾರ್ಕ್ ಮಾಡೋದುಂಟಲ್ಲ, ಅದು ಹೇಳಿ ಪ್ರಯೋಜನ ಇಲ್ಲ. ಈಗ ನೋಡಿ ನಿಮಗೆ ಗೊತ್ತಾಗ್ತದೆ ಯಾಕೆ ನೋಡ್ತಿದ್ದೇವೆ ವಿಡಿಯೋ ಅಂತ ಆಗ್ತದೆ ನಿಮಗೆ. ಇವನಿಗೆ ನಿದ್ರೆ ಎಳಿತಾ ಉಂಟು ಮಾರೆ. ಈಗ ನೋಡಿ, ಇದು ಹೀಗೆ ನಿಂತಿದೆ, ನಾನು ಅಲ್ಲಿ ಹೇಗೆ ತಗೊಂಡೋಗುದು, ಹೇಗೆ ಪಾರ್ಕ್ ಮಾಡೋದು ಇದನ್ನು? ಇದು ಬೆಂಡ್ ಭಾಸ್ಕರ ಥರ ಆಗಿದೆ ಮಾರೆ. ನಾನೀಗ ಇದನ್ನು ಹೇಗೆ ಅಲ್ಲಿ ಬರ್ತಾ ಉಂಟು, ಸ್ಕಿಪ್ ಮಾಡ್ಬೋದು, ಆದರೆ ನಮ್ಮ ಜಂಗ್ಲಿ ಮನಸ್ಸು ಉಂಟಲ್ಲ ಅದು ಕೇಳೋದಿಲ್ಲ ಆಯಿತಾ. ಸ್ವಲ್ಪ ಅಹಂಕಾರ ಮಾಡುವ ಅಂತ ಆಗ್ತದೆ. ಈಗ ನೋಡಿ, ಈಗ ಆಗುದಿಲ್ಲ ಮರ, ಎಂತ ಮಾಡುದು, ಈಗ ಆಗುದಿಲ್ಲಲ್ಲ. ನಾನು ಹೇಗೆ ಅಲ್ಲಿ ಹೋಗುದು? ಕುಟ್ಟುದೇ ಆಯ್ತು. ನಾನು ಅದ್ರ ಒಳಗೆ ಹಾಕುದು, ಅದು ನನಗೆ ದೊಡ್ಡ ಸಮಸ್ಯೆಯ ವಿಷಯ. ಈಗ ಅದರ ಪಿಂಕನ್ ಒಳಗೆ ಹೋಗ್ಬೇಕಲ್ಲ, ಅದು ಈಗ ಎಂತಾದ್ರೂ ಮಾಡ್ಬೋದು. ಅಲ್ಲ ಆ ಥರ ಹೋಗ್ಬೇಡ, ಸಾವು. ಇದು ಆಗುದಿಲ್ಲ.
ಇದು ಆಗುದಿಲ್ಲ ಸ್ವಾಮಿ, ಇದು ಆಗುದಿಲ್ಲ. ನಾನು ಆಗ್ತದೆ ಆಗ್ತದೆ ಆಗ್ತದೆ. ಅದು ಜಾಸ್ತಿ ಟರ್ನ್ ಆದರೆ ಉಪದ್ರ ಆಗ್ತದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈ ಥರ ಆದರೆ ನಾ ಎಂತ ಸಾಯುದು, ಹುಚ್ಚು ಇದು. ನಾನು ಎಂತ ಮಾಡುದು ಮಾರೆ. ನೋಡಿ ಹೀಗೆ ಆದ್ರೆ ಎಂತ ಮಾಡೋದು ನಾನು, ಹಂಗಾಗುದಿಲ್ಲ. ನಾನು ಹೋಗ್ತೇನೆ. ಡೂ ಯು ನೀಡ್ ಅಸಿಸ್ಟೆಂಟ್? ನಿಮ್ಮ ವಿಡಿಯೋ ನೋಡ್ಬೇಕಾ? ನಿಮ್ಮ ಸಾವ ಇದು ನೋಡಿ, ಇದು 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 ಮಾಡುವ. ಇಲ್ಲಿ ಇದು ಮಾಡ್ಬೋದು ಆಗ್ತದೆ. ಅದು ಗಾಡಿ ಬೆಚ್ಚದಲ್ಲಿ ಹಾರ್ನ್ ಹಾಕುದೇನೋ ತನ್ನಷ್ಟೇ. ಇದು ಇದರಲ್ಲಿ ಮಾಡುವ. ಬಿಡುವುದಿಲ್ಲ ನಾನು, ಹಾಗೆ ಬಿಡುವ ಮಗನೇ ಅಲ್ಲ ನಾನು. ಕೆಲವರು ಬಿಡ್ತೇನೆ, ಹೇಳಲಿಕ್ಕಿಲ್ಲ. ಕೆಲವರ ಉರುವಾದ್ರೆ ಈಗ ಹಿಂದು ಮುಂದೆ ಮಾಡಿ ಅಂತ. ಉರುವಾದ್ರೆ ಎಂತ ಮಾಡಲಿಕ್ಕಿಲ್ಲ. ಈಗ ಹೋಯ್ತು, ಸ್ವಲ್ಪ ಆಯ್ತು, ಆಲ್ಮೋಸ್ಟ್ ಆಯ್ತು ಸ್ವಲ್ಪ. ಬಟ್ ಇನ್ನು ನೋಡಿ, ಇದು ಈಗ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಆಯ್ತು. ಸರಿಯಾ? ಇದೀಗ ಹೀಗಾಯ್ತಲ್ಲ, ಈಗ ಫುಲ್ ಹೊಡೆದು ಈಗ ಅದು ಟ್ರೈಲರ್ ಸ್ಟ್ರೈಟ್ ಉಂಟು, ಈ ಟ್ರೈಲರನ್ನು ಸ್ಟ್ರೈಟ್ ಮಾಡಬೇಕೀಗ. ವಿಷಯ ಅಷ್ಟೇ. ಇದೀಗ ಸ್ಟ್ರೈಟ್ ಆದರೆ ಉಂಟಲ್ಲ, ಇದು ಹಾಳಾಯ್ತಲ್ಲ ಮನೆ ಇನ್ನು. ಅದು ಕೊಡಿ ಅನ್ನೋ ಆಪ್ಷನ್ ಕೊಡಿ, ಸ್ಕಿಪ್ ಮಾಡೋದು ಆಪ್ಷನ್ ಕೊಡಿ, ಮಾಡ್ತೀನಿ. ನನಗೆ ಆಗುದಿಲ್ಲ, ಪುಡೀತು ನನಗೆ. ಆಗ್ತಿಲ್ಲ ಸ್ವಾಮಿ, ನಾನು ಹೋಗ್ತೇನೆ. ಹೋಗುದಾಯ್ತಾ? ರೆಡ್ ಲೈಟ್ ಇದೆ, ಇದನ್ನು ಹೊಡ್ಕೊಂಡೆ ಹೋಗುದು. ಈಗ ನಂಗೆ ಆಗುದಿಲ್ಲ, ನಂಗೆ ಕೊಡಿ. ಇಷ್ಟು ಸಣ್ಣ ಜಾಗದಲ್ಲಿ ಈ ಟ್ರೈಲರನ್ನು ಹಿಡ್ಕೊಂಡು ಹೋಗಿ ಹಾಕೋದು ಹೌದಾ? ಎಂತ ಗೋಳಿ ಬಜೆ. ನೋಡಿ, ಸ್ಕಿಪ್ ಪಾರ್ಕಿಂಗ್ ಅಂತ, ಅದು ವಿಡಿಯೋ ನೋಡ್ಬೇಕು. ವಿಡಿಯೋ ನೋಡಿ ಪಾರ್ಕ್ ಮಾಡೋದು ಅದಂತ ಸಾವ. ಹೌದನ್ನ, ನಂಗೆ ನಿದ್ರೆ ಬರ್ತುಂಟು. ಅದು ಕಣ್ಣು ಮುಚ್ಚುತ್ತದಲ್ಲ, ಅದು ಯಾಕಂದ್ರೆ
ಅದು ನಿದ್ರೆ ಟೈಮ್ ಈಗ, ಹಾಗಾಗಿ. ಉದಾಸೀನ ಮಾರಿ ಡ್ರೈವರ್ ನಮ್ಮದು. ಇದು ನೋಡಿ, ಇದು ಹೀಗೆ ಇಟ್ಟರೆ ಸಹ ಅರ್ಧಕ್ಕೆ ಅರ್ಧ ಹೋಗುದಿಲ್ಲ. ಇವ್ರದ್ದು ಸಿಗಲ್ಲ ಅಟ್ಟ, ಎಂತ ಮಾಡೋದು. ಸರಿ ಗೈಸ್, ಈ ಗೇಮನ್ನು ಇಲ್ಲಿ ಎಂಡ್ ಮಾಡುವ. ನಾನು ನೆಕ್ಸ್ಟ್ ಈ ಗೇಮನ್ನು ಬಿಟ್ಟು ಇನ್ನೊಂದು ಗೇಮು ತರ್ತೇನೆ. ಓಕೆ, ಈ ಗೇಮು ಇಲ್ಲಿಗೆ ಮುಕ್ತಾಯ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಲೋಡ್ ತಗೊಂಡು ಪುನಃ ಬರ್ತೇನೆ, ಆಗ ಸಿಗುವ ಆಯಿತಾ. ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಗಮ್ಮತ್ತು ಮಾಡಿ, ಕಮೆಂಟ್ ಮಾಡಿ.